ನಮಸ್ಕಾರ, ಕನ್ನಡತಿ ಹೋಮ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆಗೆ ಲಂಚ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಲಂಚ್ಗೆ ಜೀರಾ ರೈಸು, ಅಲಸಂದೆ ಕಾಳು ದಾಲು, ಚಪಾತಿ ಮತ್ತು ಕಾಬೂಲ್ ಕಡಲೆದು ಗ್ರೇವಿ ಮಾಡ್ತಾ ಇದ್ದೀನಿ. ಅಲಸಂದೆ ಕಾಳನ್ನ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ. ನೆನೆಸ್ಬಿಟ್ಟು ಇವಾಗ ಕುದಿಯೋಕೆ ಇಡೋಣ. ಅದನ್ನು ನೀವು ಬೇಕಿದ್ರೆ ಟೈಮ್ ಇಲ್ಲ ಅನ್ನೋರಿದ್ರೆ ಡೈರೆಕ್ಟ್ ಹಾಗೇ ಕುದಿ ಇಡ್ಬೋದು. ನೋಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅಲಸಂದೆ ಕಾಳನ್ನ ಆಲ್ಮೋಸ್ಟ್ ಹುರಿದ್ಬಿಟ್ಟು ಕುದಿಯೋಕ್ಕಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ದಾಲ್ಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನಿಮ್ಗೆ ಹೀರೆಕಾಯಿ ಇಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು. ಹೀರೆಕಾಯಿ ಬೇಕೇ ಅಂತೇನಿಲ್ಲ, ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಈಗ ಕುದಿಯೋಕೆ ಇಡೋಣ. ನೋಡಿ, ಈ ಕಡೆ ಏನದ ಜೀರಾ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕುಕ್ಕರ್ಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ನೀವು ಬೆಣ್ಣೆ ಬದಲಿಗೆ ತುಪ್ಪನೂ ತೊಗೋಬೋದು. ಒಂದು ಸ್ಪೂನಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಬೆಣ್ಣೆ ಅದು ಕರಗಿದ ಮೇಲೆ ಅದಕ್ಕೆ ಜೀರಿಗೆ ಹಾಗೆ ಹಸಿಮೆಣ್ಸಿನ್ಕಾಯಿ, ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಜೊತೆಗೆ ಸ್ಟಾರು, ಆಮೇಲೆ ಲವಂಗ, ಏಲಕ್ಕಿ, ಪುದೀನ ಹಾಗೆ ಕೆಂಪುದು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾರಲ್ಲ ಅದು ಮೆಣಸಿನ್ಕಾಯಿ, ಇವಿಷ್ಟನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಗೋಡಂಬಿ ಎಲ್ಲ ಕಲರ್ ಚೇಂಜ್ ಆಗಬೇಕು. ನೋಡಿ, ನೀಟಾಗಿ ಹುರ್ಕೊಳ್ಳೋಣ. ಇದು ಹುರಿದಾದ್ಮೇಲೆ ಇದಕ್ಕೆ ಪುದೀನ ಹಾಕೋಣ. ಪುದೀನ ಎಣ್ಣೆ ಒಳಗಡೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ಅದ್ರ ಘಮ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವನ್ನ ಸ್ವಲ್ಪ ಹುರಿದ್ಬಿಟ್ಟು ನಾನು ಈ ಕಡೆ ಜೀರಾ ರೈಸ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಅದು ಸ್ಮೆಲ್ ಚೆನ್ನಾಗಿರುತ್ತೆ, ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ರೈಸೇ ಯೂಸ್ ಮಾಡ್ಕೋಬೋದು. ನೋಡಿ, ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಒಂದು 20 ನಿಮಿಷ ನೆನೆಸಿದ್ದೀನಿ. ನೆನೆಸೋದ್ರಿಂದ ಬೇಗ ಆಗುತ್ತೆ, ಹಾಗೆ ನೀರು ಕಡಿಮೆ ತೊಗೊಳುತ್ತೆ. ನೋಡಿ, ನಾನು ಈ ಬೌಲಿಂದ ಮುಕ್ಕಾಲಷ್ಟು ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ ಮುಕ್ಕಾಲು ಮೇಲ್ಗಡೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಗಿಂತ ಕಡಿಮೆನೇ. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು, ಯಾಕಂದರೆ ಅಕ್ಕಿ ನೆನೆಸಿದ್ರಿಂದ ಅದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ, ಹಾಗೆ ಬೇಗನೂ ಆಗುತ್ತೆ ರೈಸು. ನೋಡಿ, ಈ ಕಡೆ ಗೀ ರೈಸ್ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಕಾಬೂಲ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಅದಕ್ಕೆ ಏಲಕ್ಕಿ, ಚಕ್ಕೆ ಹಾಗೆ ಮೆಣಸು ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಸಿದೇನೆ ರುಬ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಟೊಮೆಟೊ, ಹಾಗೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ನಾನು ಹಸಿದೇ ರುಬ್ತಾಯಿದ್ದೀನಿ. ಹಸಿದು ರುಬ್ಬಿ ಆಮೇಲೆ ಕುದಿಸೋದ್ರಿಂದ ಇದು ಫ್ಲೇವರ್ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಸೆಕೆಂಡ್ ಟೈಮ್ ಇದು ಮಾಡ್ತಿರೋದು, ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನೋಡಿ, ಈ ಕಡೆ ಒಂದು ಪ್ಯಾನ್ಗೆ ನಾನು ಬೆಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ಹಾಗೆ ಎಣ್ಣೆ ಹಾಗೆ ಜೀರಿಗೆ. ನೋಡಿ, ಜೀರಿಗೆ ಎಲ್ಲ ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಖಾರದ ಪುಡಿ ಇವಾಗ ಹಾಕೋದ್ರಿಂದ ಗ್ರೇವಿಗೆ ಕಲರ್ ಚೆನ್ನಾಗಿ ಬರುತ್ತೆ, ಆಮೇಲೆ ತುಂಬ ಖಾರ ಏನು ಅನಿಸೋದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನುಣ್ಣಗೆ ರುಬ್ಕೋಬೇಕು, ತರಿತರಿಯಾಗಿ ಏನಿರಬಾರ್ದು. ನೋಡಿ, ಮಸಾಲೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಕಲರ್ ಹೆಂಗೆ ಚೇಂಜ್ ಆಗ್ತಾಯಿದೆ. ಚೆನ್ನಾಗಿ ಕುದಿಬೇಕು, ಯಾಕಂದರೆ ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಬೇಕು. ನೋಡಿ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ನೀರು ಹಾಕಿ 1 ನಿಮಿಷ ಕುದಿಸ್ಕೊಂಡ್ಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಟೊಮೆಟೊ ಹಾಕಿರೋದ್ರಿಂದ ಮೊಸರು ಸ್ವಲ್ಪನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಗೆ ಕೊರಿಯಾಂಡರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಗ್ರೇವಿ ಗಟ್ಟಿ ಆಗಬೇಕು. ಗಟ್ಟಿ ಆದಾಗ ಅದರಲ್ಲಿರೋಂಥ ಹಸಿ ವಾಸನೆ ಹೋಗಿರುತ್ತೆ, ಆಮೇಲೆ ಅದ್ರ ಟೇಸ್ಟ್ ಕೊಡುತ್ತೆ. ನಾನು ಗಟ್ಟಿ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಯೂಸ್ ಮಾಡ್ಕೊತಾ ಇದ್ದೀನಿ. ತಿನ್ನೋ ಟೈಮಲ್ಲಿ ಸ್ವಲ್ಪ ಬಾಯಿಗೆ ಬರುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಗಟ್ಟಿಯಾಗಿದೆ, ಈ ಥರ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ನಾನು ಕಾಬೂಲ್ ಕಡಲೆನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ನೆನೆಸಿರೋದನ್ನು 1 ನಿಮಿಷ ಕುದಿಸ್ಕೊಂಡ್ಮೇಲೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಟೈಮ್ ಇಲ್ಲ ಅಂದರೆ ಡೈರೆಕ್ಟ್ ಹಾಗೆ ಕುಕ್ಕರಲ್ಲಿ ಕುದಿಸ್ಕೋಬೋದು. ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಇದಕ್ಕೆ ಬೇಕು ನೋಡ್ಕೆ ನೀವು ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಕಡಲೆಕಾಳೆಲ್ಲ ಅದು ಗ್ರೇವಿನ ಹಿಡ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ರೆಡಿ ಆಯ್ತಾಗಲೇ ಗ್ರೇವಿ. ಈಗ 1 ನಿಮಿಷ ಕುದಿಸ್ಕೊಂಬಿಡೋಣ ಲೋ ಫ್ಲೇಮಲ್ಲಿ. ನೋಡಿ, ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೇಲ್ಗಡೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನದ ನೀವು ಬೇಕಿದ್ದರೆ ಪುದೀನನೂ ಹಾಕೋಬೋದು, ಮೇಲ್ಗಡೆನೂ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಆಗಿದೆ ಗ್ರೇವಿ ಆಗಲೇ. ನೋಡಿ, ಈ ರೀತಿ ಇರಬೇಕು, ಗಟ್ಟಿ, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ. ಈ ಕಡೆ ಎತ್ತಿಡೋಣ ಇದನ್ನು. ಈ ಕಡೆ ದಾಲ್ಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಜೊತೆಗೆ ಜೀರಿಗೆ, ಸಾಸಿವೆ, ಈರುಳ್ಳಿ ಹಾಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಒಂದೇ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಆಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಇದ್ದರೆ ಹಾಕಿ, ಇಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಹಾಗಾಗಿ ಬಿಡ್ಬೋದು. ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಬೇಗ ಬೇಯಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ
ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಿನ ಜೊತೆಗೆ ಅರಿಶಿನ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಒಂದು ನಿಮಿಷನಾದರೂ ಬೇಕು ಬೇಯೋದಕ್ಕೆ. ಅದು ಬೆಂದಮೇಲೆ ನೋಡಿ ಅಲಸಂದಿ ಕಾಳು ಕುದಿಸಿಟ್ಟಿದ್ನಲ್ಲ ಈ ರೀತಿಯಾಗಿತ್ತು. ಅದನ್ನು ನೋಡಿ ಅದೆಲ್ಲ ಕಾಳು ಥರ ಕಾಣಿಸ್ತಿದೆಯಲ್ಲ, ಈಗ ಸ್ಪೂನಿಂದ ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ತುಂಬ ಪೇಸ್ಟನ್ನು ಬೇಡ, ಈ ರೀತಿ ಇದ್ದರೆ ಸಾಕು. ಸ್ವಲ್ಪ ತಿನ್ಬೇಕಾದ್ರೆ ಬಾಯಲ್ಲಿ ಬರಬೇಕು. ನೋಡಿ ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೀವು ಇದನ್ನೇ ಚಪಾತಿ ಜೊತೆಗೂ ಯೂಸ್ ಮಾಡ್ಕೋಬೋದು, ನೀರು ಹಾಕ್ದೇನೆ ಹಾಗೆ ಕುದಿಸ್ಬಿಟ್ಟು. ದೋಸೆ ಜೊತೆಗೆ ಇಲ್ಲ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆಫೀಸ್ಗೆ ಹೋಗೋರು ಬಾಕ್ಸ್ ಕಟ್ಬೇಕಂದ್ರೆ ಈ ರೀತಿ ಮಾಡಿ ಕಟ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಾಳುಗಳಿಂದ ಮಾಡಿರೋದ್ರಿಂದ ಹೆಲ್ತಿನೂ ಆಗಿರುತ್ತೆ. ನೋಡಿ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಏನದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿದ್ದೀನಿ. ನೋಡಿ ಇಷ್ಟಿದೆ. ನಿಮಗೆ ಬೇಕಂದರೆ ಇನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ಹೊತ್ತು ಕುದಿಸ್ಕೋಬೋದು, ಇಲ್ಲ ನೀರು ಕಡಿಮೆ ಹಾಕ್ಕೋಬೇಕು. ನೋಡಿ ಗೀ ರೈಸು ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಜೀರಾ ರೈಸ್ ಯೂಸ್ ಮಾಡಿರೋದ್ರಿಂದ ಸ್ಮೆಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಮೊದಲೇ ಕಲಸಿಟ್ಟಿದ್ದೆ, ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಕಲಿಸಿದ್ದೆ ನಾನು. ಅಂದರೆ ಬರೀ ಚಪಾತಿ ಹಿಟ್ಟಲ್ಲ, ಜೋಳದ ಹಿಟ್ಟು ಬರುತ್ತಲ್ಲ, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ಮೆಂತ್ಯ ಸೊಪ್ಪು ಅದೆಲ್ಲ ಹಾಕಿ ಕಲಿಸಿದ್ದೆ ನಾನು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ದಿನೂ ಆಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.